ಹಾಂ ಹಾಕಿದೆ ಸರ್. ಹಾಂ ಓಕೆ. ಯಾರು ಹೇಳಿದ್ರಿ ನಿಮ್ಗೆ ಅರ್ಜಿ ಹಾಕಲಿಕ್ಕೆ? ಸೋಮಶೇಖರ್ ಅಂತ ಹೇಳಿದ ಸರ್ ಒಬ್ಬರು. ಓಕೆ ಓಕೆ. ನಿಮಗೆ 3,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 100% ಸ್ಕಾಲರ್ಶಿಪ್ ಕೊಡ್ತಾರೆ, ನಾವು ತಗೊಂಡಿದ್ದೀವಿ. ಈಗ ಮುಂದೆ ಇದು ಈ ವರ್ಷ ಕೊಡ್ತೀವಿ ನಾವು. ಡೇಟ್ ಎಲ್ಲ ಹೇಳಿದ್ದೇನೆ ಅವರಿಗೆ. ಹಾಂ ಸರ್. ಸುರ್ವನ್ನೆ, ನಮ್ಮೂರು ಸುರ್ವನ್ನೆ. ನಾನೀಗ ಬೆಂಗಳೂರು ಆಫೀಸರ್, ನಾನು ಮಹಾಲಕ್ಷ್ಮಿ ಲೇಔಟಿಂದ ಮಾತಾಡ್ತಾ ಇರೋದು ನಾನು. ಹಾಂ ಸರ್. ಓಕೆ. ನಮ್ಮೂರು ಸುರ್ವನ್ನೆ, ಹುಟ್ಟಿದೂರು ಹೊನ್ನಾಳಿ ಹತ್ರ. ಹಾಂ ಸರ್. ನಾವು ಅಲ್ಲಿ ಪ್ರತಿ ವರ್ಷ 15 ಲಕ್ಷ ಕೊಡ್ತೀವಿ, 15 ಜಿಲ್ಲೆಗೆ. ಹಾಂ ಸರ್. ಕರ್ನಾಟಕ ನಮ್ಮ ಅಂತೆನ ದಿವಿತ್ ಅಂದ್ರೆ ನನ್ನ ಮಗ ಇದ್ದ ಸತ್ತೋದ. ಅವನು ಆತ್ಮಕ್ಕೆ ಶಾಂತಿ. ಮತ್ತೆ ಬಡ ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯ, ಡಾಕ್ಟರ್ ಹೋದರಿಗೆ 10,000, ಎಂಜಿನಿಯರಿಂಗ್ 5,000, ಡಿಗ್ರಿ 2,000, MSc 3,000, PhD 4,000, ನರ್ಸಿಂಗ್ 4,000, ಈ ತರ ಎಲ್ಲರಿಗೂ ಕೊಡ್ತೀವಿ ನಾವು. ನಿಮ್ಮ ಹಾವೇರಿ ಜಿಲ್ಲೆಗೆ ಸೇರಿ 1 ಲಕ್ಷ ಕೊಡ್ತೀವಿ. ಸರಿ. ನಿಮ್ಮ ತುಮ್ಮಿನಕಟ್ಟೆ ಹಾಕಿದ್ದಾರೆ, ರಾಣೆಬೆನ್ನೂರು ಹಾಕಿದ್ದಾರೆ, ಹಾನಗಲ್ ಹಾಕಿದ್ದಾರೆ. ಮತ್ತೆ ನೀವು ಹಿರೇಕೆರೂರಿಂದ, ನಿಮ್ದು ಹಿರೇಕೆರೂರಾ? ಹಾಂ ಸರ್, ಹಿರೇಕೆರೂರು. ಓಕೆ ಓಕೆ, ಎಲ್ಲ ನಿಮಗೆ ಕೊಡ್ತೀವಿ. ಈಗ ಇದು 1 ವರ್ಷನೇ ರೊಕ್ಕ ಬೇಕೋ ನಿಮಗೆ ಓದೋವರೆಗೂ ಬೇಕು ಅಂತ ನಾನು ಕೇಳ್ತಾ ಇರೋದು? ಇಲ್ಲ, ಓದೋವರೆಗೂ ಬೇಕು ಸರ್ ನಮಗೆ. ಓಕೆ. ಓದೋವರೆಗೂ ಬೇಕಾದ್ರೆ ಈಗ ನೀವೇನು ಅರ್ಜಿ ಹಾಕಿದಿರಲ್ಲ, ಹಾಂ ಸರ್. ಅದೇ ಥರನೇ ಇದು ಯಾವುದು ನಿಮ್ಮ ಜಾತಿ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಆಮೇಲೆ ನಿಮ್ಮ ಫೋಟೋ, ಮೊಬೈಲ್ ನಂಬರ್, ಮತ್ತು ನಿಮ್ಮ ಕಾಲೇಜ್ ಸಿಗ್ನೇಚರ್ ಹಾಕ್ಸಿದಿರಲ್ಲ, ಹಾಂ ಸರ್. ಅದೇ ಥರನೇ ವರ್ಷ ಹಾಕಿದ್ರೆ ನಾವು ವರ್ಷ ಮೇ ತಿಂಗಳಲ್ಲಿ ನಿಮ್ಗೆ ರೊಕ್ಕ ಕೊಡ್ತೇವೆ. ಎಲ್ಲಿ? ಸುರ್ವನ್ನೆಯಲ್ಲಿ. ಅಲ್ಲಿ ಅನ್ನದಾನ, ವಿದ್ಯಾದಾನ, ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ, ವಿದ್ಯಾದಾನ ಇದೆ. ಅಲ್ಲಿ 15 ಜಿಲ್ಲೆ ರಾಜ್ಯದ ಜನ ಬರ್ತಾರಲ್ಲಿ ನಮ್ಮ ಸುರ್ವನ್ನೆಗೆ. ಅದು ನ್ಯಾಮ್ತಿ. ನಿಮಗೆ ಡೇಟ್ ಎಲ್ಲ ಹೇಳಿದ್ದೇನಲ್ಲ? ಹಾಂ ಸರ್, ಹೇಳಿದ್ರಿ. 24th of this month, ಅಂದ್ರೆ ಮೇ ಬಂತಲ್ಲ ಈಗ. ಹಾಂ ಸರ್. ನೀವೆಲ್ಲರೂ ಸೇರಿ ನಮ್ಮ ಊರು ಸುರ್ವನ್ನೆ, ಅದೇ ನಾನು ಹುಟ್ಟಿದೂರು, ಅಲ್ಲಿ ನಾನು 15 ಲಕ್ಷ 15 ಜಿಲ್ಲೆ ಕೊಡ್ತೀನಿ. ನಿಮ್ಮ ಹಾವೇರಿನೂ 1 ಲಕ್ಷ ಕೊಡ್ತಾನೆ ಈ ಸರಿ. ಹಾಂ ಸರ್. ನಿಮ್ದೆಲ್ಲ ಹಾವೇರಿ ಜಿಲ್ಲೆ ತಾನೆ? ಹಾಂ ಸರ್, ಹಾವೇರಿ ಸರ್. ಹಿರೇಕೆರೂರು ತಾಲೂಕು ಸುತ್ತಕೋಟೆ. ಬನ್ನಿ. ಅದೇ 3 ಜನ ಅಲ್ಲ ಜರ್ನಲಿಸ್ಟು? ಹಾಂ ಸರ್, 3 ಜನ. ಓಕೆ. ಅಲ್ಲಿ ಇವ್ರು ಬೇರೆ ಬರ್ತಾರೆ ಹುಡುಗಿಯರು. ಎಲ್ಲಿ? ಆ ದೇವಗಿರಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಹಾಂ ಹಾಂ ಸರ್. ಅಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಹುಡುಗಿಯರು ಹಾಕಿದ್ದಾರೆ ಇಂಜಿನಿಯರ್. ಹಾಂ ಸರ್. ಅವರೆಲ್ಲ ನಾನು ಮೇ 24th ಬರಬೇಕು ದುಡ್ಡು ಇಸ್ಕೊಳಕ್ಕೆ. ನನಗೆ ಮೇ 1st ವೀಕ್ ನೀವು ಫೋನ್ ಮಾಡಬೇಕು. ಸರಿ. ಅಂದ್ರೆ ನೀವು ಬರ್ತಿರಲ್ಲ ಅಂತ ಗೊತ್ತಾಗಬೇಕು ನನಗೆ. ನೀವು ಬರೋದಾದ್ರೆ ನಾವು ರೊಕ್ಕ ತರ್ತೇನೆ ಬೆಂಗಳೂರಿಂದ. ಒಟ್ಟು ಇಡೀ ಕರ್ನಾಟಕ ರಾಜ್ಯ ನಿಮಗೆ ಅಂತ ಅಲ್ಲ, 15 ಲಕ್ಷ ತರ್ತೀವಿ ನಾವು. ತುಮ್ಮಿನಕಟ್ಟೆಯಿಂದ ಭಾಳ ಬರ್ತಾರೆ ಮಂದಿ, ಹುಡುಗಿಯರು. ಈಗ ನಾವ್ ಯಾಕೆ ನಿಮಗೆ ಫೋನ್ ಮಾಡ್ತೀವಿ ಅಂದ್ರೆ, ನಂಬಿಕೆ, ಕಾನ್ಫಿಡೆನ್ಸ್ ಮೇಲೆ ಅರ್ಜಿ ಹಾಕಿರ್ತೀರ ನಮಗೆ ಕಡಿಮೆ ದಿವಸ. ಯು ಹ್ಯಾವ್ ಟು ಮೈಂಟೈನ್ ದಟ್ ಕಾನ್ಫಿಡೆನ್ಸ್ ಅಂಡ್ ಯು ಹ್ಯಾವ್ ಟು ಹೆಲ್ಪ್ ಟು ದಿ ನೀಡಿ ಪರ್ಸನ್ಸ್ ಫಾರ್ ದ ಎಜುಕೇಶನ್ ಪ್ರಮೋಷನ್. ಶಿಕ್ಷಣಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಇದು 8ನೇ ವರ್ಷ. 65 ಲಕ್ಷ ಕೊಟ್ಟಿದ್ದೆ ನಾವು ಕರ್ನಾಟಕ. ಈ ತರ ನಮ್ಮ ಉದ್ದೇಶ. ಎಲ್ಲ ಸಮಾಜ, ನಾವೇನ್ ಬರೀ ಅವ್ರು ಇವರು ಅಂತ, ಎಲ್ಲ ಸಮಾಜ ದ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಹಾಂ ಸರ್, ಬಡವರಿ. ಓಕೆ, ಬಡವರಿಗೆ. ಮತ್ತೆ ಈಗ ನಿಮ್ಮ ತಂದೆ ಏನ್ ಮಾಡ್ತಾರೆ? ಕೃಷಿ ಸರ್. ಎಷ್ಟು? ಹಲೋ. ಎಷ್ಟು ಎಕರೆ ಇದೆ ಜಮೀನು? 1 ಎಕರೆ ಇದೆ. ಓಕೆ ಓಕೆ, ಆಯ್ತು. ನೀವು ಬರುವಾಗ ಸುರ್ವನ್ನಿಗೆ ನಿಮ್ ತಂದೆನೋ ಅಥವಾ ತಾಯಿನೋ ಒಬ್ರನ್ನ ಕರ್ಕೊಂಡ್ ಬರ್ಬೇಕು. ಯಾಕೆಂದ್ರೆ ನೀವು ಪರಿಚಯ ಇಲ್ಲ ನನಗೆ. ಹಾಂ ಸರ್. ನಿಮ್ ತಂದೆನ ತಾಯಿ ನನ್ನ ಮಗ ಅಂತ ಹೇಳ್ಬೇಕು ಅವರು. ಯಾಕೆಂದ್ರೆ ಅಲ್ಲಿ ಸಹಿ ಮಾಡಿ, ಈಗ ನೀವು ಬ್ಯಾಂಕಿಗೆ ಹೋದ್ರೆ ಚೆಕ್ಗೆ ಸೈನ್ ಮಾಡಿದ್ರೆ ತಾನೇ ರೊಕ್ಕ ಕೊಡೋದು ಅವರು. ಹೌದು ಸರ್. ಇಲ್ಲ ಅಷ್ಟೇ, ನಮಗೆ ಟ್ರಸ್ಟಿಗೆ ಸೈನ್ ಮಾಡಿದ್ರೆ ನಿಮಗೆ 3,000 ರೂಪಾಯಿ ಕೊಡ್ತೀವಿ ನಾವು. ಆಮೇಲೆ ಪ್ರತಿ ವರ್ಷ ಅರ್ಜಿ ಹಾಕ್ಬೇಕು. ಆಮೇಲೆ ಪರ್ಸನಲಿ ಬರಬೇಕು. ಬೇರೆ ಬಂದ್ರೆ ನಾನು ರೊಕ್ಕ ಕೊಡಲ್ಲ. ನೀವೇ ಬರಬೇಕು. ಯಾಕಂದ್ರೆ ನಿಮ್ ಸಹಿ ನಮಗೆ ಬೇಕು ನಮ್ಮ ಟ್ರಸ್ಟಿಗೆ. ಓಕೆ, ಅಷ್ಟು ಮಾಡಿ ನೀವು ಮೇ 1st ವೀಕ್ ನೀವು ನನಗೆ ಮತ್ತೆ ಒನ್ಸ್ ಅಗೈನ್ ಯು ಹ್ಯಾವ್ ಟು ಕಾಲ್ ಮೀ. ಯಾಕೆಂದ್ರೆ ನೀವು ಬರೋದಾದ್ರೆ ನಾನು ರೊಕ್ಕ ತಗೊಂಡ್ಬರ್ತೇನೆ. ಯಾಕಂದ್ರೆ ಯು ಹ್ಯಾವ್ ಟು ಮೇಕ್ ಇಟ್ ಕನ್ಫರ್ಮ್. ಕಾಲ್ ಮಾಡ್ತೀವಿ. ಆಮೇಲೆ ನಿಮ್ಮ ಇನ್ನೊಬ್ಬ ಫ್ರೆಂಡ್ ಅಂದ್ರಲ್ಲ ಈಗ, ಕಾಂತೇಶ್ ಹೇಳ್ಯಾರ, ಅವರು ನನಗೆ ಈಗ ನಿಮ್ಮ ಥರನೇ ಫೋನ್ ಹಚ್ಬೇಕೀಗ. ಯಾಕಂದ್ರೆ ನನಗೆ ಈಗ ನಿಮ್ದೆಲ್ಲ ಇಡೀ ರಾಜ್ಯದ 15 ಜಿಲ್ಲೆದು ರೊಕ್ಕ ಬರಿತಾ ಇದ್ದೇನೆ ಕವರಲ್ಲಿ. ಆ ಬರೆಯೋದಕ್ಕಿಂತ ಮುಂಚೆ ನೀವೇನು ಸ್ಟಡಿ ಮಾಡ್ತೀರಾ, ಏನು, ಯಾವ ಕಾಲೇಜು, ನಿಮ್ಮ ಅಡ್ರೆಸ್ಸು, ಎಷ್ಟು ಅಮೌಂಟ್, ಅದೆಲ್ಲ ಬರೀತಾವ ನಾವು. ಅದರಲ್ಲಿ ಮತ್ತೆ ನಾವು ರೊಕ್ಕ ಹಾಕೊಂಡು ನಿಮ್ಗೆ ಅಲ್ಲಿ ತರ್ತೀವಿ ಕೊಡ್ಲಿಕ್ಕೆ. ಯಾಕಂದ್ರೆ ಈಸಿ ಆಗುತ್ತಲ್ಲ ನಿಮಗೆ ಐಡೆಂಟಿಫಿಕೇಶನ್. ಈಗ ನಿಮ್ ಕ್ಲಾರಿಫಿಕೇಶನ್ ಈ ತರ ಫೋನ್ ಮಾಡಿ ಕ್ಲಾರಿಫಿಕೇಶನ್ ಮಾಡ್ಕೋತೀವಿ, ವೆದರ್ ವಿ ಆರ್ ಡಿಸರ್ವಿಂಗ್ ಆರ್ ನಾಟ್. ಯಾಕಂದ್ರೆ ನಾವು ಡಿಸೆಂಬರ್ಗೆ ಅರ್ಜಿ ಹಾಕಿದ್ರೆ ಮೇ ಒಳಗೆ ರೊಕ್ಕ ಕೊಡ್ತೀವಿ. 6 ತಿಂಗಳೊಳಗೆ ಗೌರ್ಮೆಂಟ್ ಅಲ್ಲಿ ಕೊಡ್ತಾರನ್ರಿ. 6 ತಿಂಗಳೊಳಗೆ ಕೊಡಲ್ಲ ಸರ್. 2 ವರ್ಷ ಆದ್ರೂ ಕೊಡಲ್ಲ. 24,000 ಕೊಡ್ತಾರೆ ಸರ್. ಅಮೌಂಟ್ 13,000 ಸ್ಕಾಲರ್ಶಿಪ್ ಅನ್ನೋ ಸರ್. ಖರ್ಚಿಗಾಗಲ್ಲ ಸರ್ ಅದು. ಅದೇ ಬರೀ ಅಡ್ಡಾಡೋರಲ್ಲೇ ಚಾ ಕೊಡೋದು ಅವರೆಲ್ಲ ಹೋಗ್ಬಿಟ್ಟಿರ್ತೀವಿ. ಅದ್ರ ಬೇರೆ ನಮ್ದು ಇದು ಸರ್, ಫೀಲ್ಡ್ ವರ್ಕ್ ಜಾಸ್ತಿ ಇರ್ತದೆ ಸರ್. ಸಮೂಹ ಸಮಾನ. ಓಕೆ, ಏನ್ ಫೀಲ್ಡ್ ವರ್ಕ್ ಇರುತ್ತೆ ಹೇಳಿ? ಎಲ್ಲೆಲ್ಲ ಹೋಗ್ತೀರಾ? ಈ ಫಂಕ್ಷನ್ಸ್ ಎಲ್ಲ ಇರ್ತಾವಲ್ಲ ಸರ್, ಇವಾಗ ಪ್ರೆಸ್ ಮೀಟ್. ಓಕೆ, ಪ್ರೆಸ್ ಮೀಟ್ ಇದ್ದಾಗೆಲ್ಲ ಕಳಿಸ್ತಾರೆ ಸರ್ ನಮ್ಮನ್ನ ಬರ್ಕೊಂಬರಕ, ಎಲ್ಲ ವರದಿ ಮಾಡಕ. ಅವಾಗೆಲ್ಲ ಹೋದ ಅಮೌಂಟ್ ಏನು ಕೊಡಲ್ಲ ಸರ್, ಎಲ್ಲ ನಮ್ದೇ ಖರ್ಚದು. ಈಗ ನಮ್ದು ಅವಾಗ ಬರ್ತಿರಲ್ಲ, ನಮ್ದು ಪ್ರೆಸ್ ಮೀಟ್ ಮಾಡಿ ರಾಜ್ಯನ ಬರುತ್ತೆ, ರಾಜ್ಯನ ಪರಿಚಯ ಆಗುತ್ತೆ ನಿಮಗೆ. ಅವ್ರು ನಿಮಗೆ ಪರಿಚಯ, ನಿಮಗೆ ಅವ್ರ ಪರಿಚಯ ಆಗುತ್ತೆ. ಅದಕ್ಕೆ ಸರ್ ಯೂಟ್ಯೂಬ್ ಹಾಕ್ಲಿ ಅಂತ ಕೇಳಿ ಸರ್. ಹಾಕ್ಬೋದಪ್ಪ, ಕಡೆ ಮನೆ ಟ್ರಸ್ಟ್ ಅಂತ ಹಾಕ್ಬೋದು, ಪರ್ಮಿಷನ್ ತಪ್ಪೇನಿಲ್ಲ. ಯಾಕೆ ಗೊತ್ತಾ, ಕೆಲವ್ರು ನೋಡಿದವರು ಅರ್ಜಿ ಹಾಕ್ಲಿಕ್ಕೆ ಡಿಸೆಂಬರ್ ಅನ್ನೊಂದು ಸೇರ್ಸ್ ಹಾಕ್ಬೇಕು ನೀವು. ಹಾಂ ಸರ್.
ಯಾಕಂದ್ರೆ ಕೆಲವರು ಅರ್ಜಿ ನಿಮ್ಗೆ ನೋಡಿದ ಕೂಡಲೇ ನನಗೆ ಫೋನ್ ಬರ್ತಾವೆ ರೊಕ್ಕ ಕೊಡ್ತೀರಾ ಅಂತ. ಹೌದು ಸರ್. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ವರ್ಷ ಡಿಸೆಂಬರ್ ಒಳಗಡೆ, ಈವನ್ ದೇ ಕ್ಯಾನ್ ಸ್ಟಾರ್ಟ್ ಫ್ರಮ್ ನವಂಬರ್ ಹಾಂ ಸರ್. ಅಪ್ಲೈ ಮಾಡಲಿಕ್ಕೆ. ಆಮೇಲೆ ಈ ಡೀಟೇಲ್ ಹೇಳಿದ್ಮೇಲೆ ನಿಮಗೆ ಜಾತಿ ಸರ್ಟಿಫಿಕೇಟ್ ಅದನ್ನೂ ಸೇರಿಸಿ ಅದರಲ್ಲಿ. ಹಾಂ ಸರ್. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹಾ. ಸುಮ್ಮನೆ ಅರ್ಜಿ ಕಳಿಸ್ಬಿಡ್ತಾರೆ, ನಾವು ರಿಜೆಕ್ಟ್ ಮಾಡ್ತೀವಿ ನಾವು. ನಂದು ಓದ್ಸತಿ ಒಂದು ರಿಜೆಕ್ಟ್ ಆಗಿತ್ತು ಸರ್, ಅಲ್ಲಿ ಹಾಕಿದ್ದೆ BPEd ಮಾಡ್ತಿದ್ದೆ ಸರ್ ನಾನು, ಫಿಸಿಕಲ್ ಎಜುಕೇಶನ್. ಹೌದಾ? ಓಕೆ ಓಕೆ. ನೀವು ಕಾಲ್ ಮಾಡಿ ಸರ್, ನೀವು ಏನು ಡಾಕ್ಯುಮೆಂಟ್ಸ್ ಕಳಿಸಿಲ್ಲ, ಇದನ್ನಷ್ಟೇ ಕಳಿಸಿರಾ ಅಂತ ಹೇಳಿ ಕಳಿಸು ಅಂತ ಹೇಳಿದ್ರು. ಅಲ್ಲ, ಈಗ ನೀವು ಯೂಟ್ಯೂಬಿಗೆ ಹಾಕ್ತಿರಲ್ಲ, ಹಾ. ಇವನ್ನೆಲ್ಲ ಹಾಕಿ ಕಡೆ ಮನೆ ದಿವಿ ಟ್ರಸ್ಟ್ ನನ್ನ ಹೆಸರು ಹಾಕಿ, ನನ್ನ ಹೆಸರು ಬರ್ಕೊಳ್ಳಿ, ಹಾಂ ಸರ್. ತೀರ್ಥಪ್ಪ ಕಡೆ ಮನೆ ಅಂತ. ಹಾ. ನಾನು ಅದನ್ನು ಹಾಕಿನಿ ಯೂಟ್ಯೂಬಲ್ಲಿ. ಅವ್ರ ಮಗ ತೀರೋಗಿದ್ದಾರೆ, ಅವನ ಆತ್ಮಕ್ಕೆ ಶಾಂತಿ, ಬಡ ಮಕ್ಕಳಿಗೆ ನಮ್ದು ಒಟ್ಟು 2 ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಹಾಕೊಳ್ಳಿ. ಏನಂದ್ರೆ ಇನ್ನ 1 to 7 ಇದೆಯಲ್ಲ ಪ್ರೈಮರಿ ಸ್ಕೂಲು, ಹಾಂ ಸರ್. ಈಗ ಎಷ್ಟೋ ಮಕ್ಕಳಿಗೆ ತಂದೆ ಸತ್ತೋಗಿರ್ತಾರೆ, ತಾಯಿ ಕೂಲಿ ಮಾಡ್ತಿರ್ತಾಳೆ, ಪೆನ್ನು ಪೆನ್ಸಿಲ್ ಕೊಡಕ್ಕೆ ರೊಕ್ಕ ಇರಲ್ಲ ಅವ್ರ ಹತ್ರ. ಹಾಂ ಸರ್. ಅಂತವ್ರಿಗೆಲ್ಲ ನಾವೇನ್ ಮಾಡ್ತೀವಿ, ಪ್ರೈಮರಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಪ್ರತಿ ವರ್ಷ ನ್ಯಾಷನಲ್ ಫೆಸ್ಟಿವಲ್ಸ್ ಲೈಕ್ ಇಂಡಿಪೆಂಡೆನ್ಸ್ ಇರೋದು, ಗಣರಾಜ್ಯ ದಿನೋತ್ಸವದಲ್ಲಿ ಪ್ರತಿ ವರ್ಷ ಕರ್ನಾಟಕಕ್ಕೆ 10,000 ಮಕ್ಕಳಿಗೆ ಕೊಡ್ತೇವೆ ಫ್ರೀಯಾಗೆ. ಹೌದು ಸರ್. ಹಾ, ಪೆನ್ನು ಪೆನ್ಸಿಲ್ ಸ್ಕೇಲ್. ಹಾ ಇದು ಗೊತ್ತಿದ್ದಿಲ್ಲ ಸರ್ ನಮಗೆ. ಹಾ, ಅಲ್ಲ ಇದನ್ನು ಬರ್ಕೊಳ್ಳಿ, ಬರ್ದು ನೀವು ಹಾಕಿ. ಈಗ ನಾವು ನಿಮ್ಮ ಹಾವೇರಿ ಜಿಲ್ಲೆ ಕೊಟ್ಟಿದ್ದೇವಲ್ಲಪ್ಪ ಹಾನಗಲ್ಲಿಗೆ, ಹೋದ್ಸರಿ 1,000 ಮಕ್ಕಳಿಗೆ ಕೊಟ್ಟಿದ್ದೇವೆ. ಹಾಂ ಸರ್. ಅಂದ್ರೆ ನೀವೇನ್ ಮಾಡ್ಬೇಕು, ಉಚಿತ ಇವು ಲೇಖನಿ ಸಾಮಗ್ರಿ ಅಂತ ಹಾಕ್ಬೇಕು. ಹಾಂ ಸರ್. ಒಟ್ಟು 6 ಐಟಮ್, ಪೆನ್ನು ಪೆನ್ಸಿಲ್ ಸ್ಕೇಲು ಬುಕ್ಕು ಈ ತರ ಕೊಡ್ತಾರೆ. ಹಾ. ಅದು ನಾವು ಕೊಡೋದು ಯಾವಾಗ ಹೇಳಿ, ಸ್ವತಂತ್ರ ದಿನಾಚರಣೆ ದಿನ, ಹಾಂ, ಇಂಡಿಪೆಂಡೆನ್ಸ್ ಡೇ. ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ ಅಂತ ಹಾಕಿ. ಸರಿ ಸರ್. ಆಮೇಲೆ ಕನ್ನಡ ರಾಜ್ಯೋತ್ಸವದಲ್ಲಿ ನಮಗೇನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮೂರು, ಹಾ. ನಿಮ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ. ಹಾಂ ಸರ್. ಇದೆ. ನನಗೆ ಆ ಹೆಡ್ ಮಾಸ್ಟರಿಂದ ಫೋನ್ ಹಚ್ಚಿ ಸಾಕು, ನಾನೆಲ್ಲ ಹಾ. ಗೈಡ್ ಮಾಡ್ತೀನಿ. ಎಷ್ಟು ಮಂದಿ ಇರ್ಬೋದು ಅದರಲ್ಲಿ ನಿಮ್ಮ ಪ್ರೈಮರಿ ಸ್ಕೂಲಲ್ಲಿ? ಒಂದು 6-7 ಮಂದಿ ಅಂತ ಇದಾರೆ ಸರ್. ಅವ್ರು ಇದು ಇಲ್ಲ ಸರ್ ಅವರು. 6-7? ಹಾಂ ಸರ್. ಅಲ್ಲಪ್ಪ, ಮಕ್ಕಳು ಜಾಸ್ತಿ ಇದಾರೆ ಸರ್. ಮಕ್ಕಳು ಒಂದು 120 ಎಷ್ಟದಾರ ಮಕ್ಕಳು? 120-130 ಇರ್ಬೋದು ಸರ್. ನಾನು 500ವರೆಗೂ ಕೊಡ್ತಾನಪ್ಪ, ಸುತ್ತಮುತ್ತ ಹಳ್ಳಿ ಸೇರಿಸಿ. ಹಾಂ ಹಾಂ ಸರಿ ಸರ್. ನಿಮ್ಮೂರಿಗೂ ಕೊಡ್ತೇನೆ, ಸುತ್ತಕೋಟೆಗೆ. ಹಾಂ ಅಲ್ಲಿ ಸುತ್ತಮುತ್ತ ಹಳ್ಳಿ ಯಾವಿದಾವ್ರಿ ನಿಮ್ಮೂರಿಗೆ? ಸರ್ವಜ್ಞನೂರು ಸರ್, ಅಬ್ಳೂರು. ಹಾ, ಅಬ್ಲೂರು, ನಮ್ಮ ಸರ್ವಜ್ಞನೂರು ಹತ್ರನಾ? ಹಾಂ ಸರ್, ಬಾಜುನೇ ಸರ್. ಹಂಗಾದ್ರೆ ಅಲ್ಲೂ ಕೊಡ್ತೇನೆ ನಾನು. ಅಬ್ಳೂರು, ಯತ್ನಹಳ್ಳಿ, ಚಿಕ್ಕಬುದಾಳ, ಬೋಗಾವಿ ಸರ್. Yes, ಒಂದು ಟೋಟಲಿ 500 ಮಕ್ಕಳಿಗೆ ನೀವು ಹಾಂ. ಅದು ನನಗೆ ಆ ಹೆಡ್ ಮಾಸ್ಟರ್ ಫೋನ್ ಹಚ್ಬೇಕು. ಆಮೇಲೆ ನಾವು ಏನೇನು ಎಲ್ಲ ಕೊಟ್ಟಿದ್ದಾವಲ್ಲ ಅದು ವಾಟ್ಸಪ್ ಎಲ್ಲ ಕಳಿಸ್ಕೊಡ್ತೀವಿ. ಹಾಂ. ನಮಗೆ ವಿ ಹ್ಯಾವ್ ಅಚೀವ್ಡ್ ದ ಪ್ರೋಗ್ರೆಸ್ ಬೈ ಹೆಲ್ಪಿಂಗ್ ಟು ದಿ 1 to 7 ಸ್ಟೂಡೆಂಟ್ ಇನ್ ಕರ್ನಾಟಕ. ಹಾಂ ಸರ್. ಅಂಡ್ ದಟ್ ಹೆಲ್ಪ್ಸ್ ದಿ ಸ್ಟೂಡೆಂಟ್ ಫಾರ್ ಎಜುಕೇಶನ್ ಪರ್ಪಸ್. ಅಪ್ಪ ಮಕ್ಕಳಿಗೆ ಬರೆಯೋಕ್ಕೆಲ್ಲ ಕೊಟ್ಟರೆ ಖುಷಿ ಆಗ್ತಾರಲ್ಲ ಮಕ್ಕಳು. ಹೌದು 1 to ಸರ್. 7 ಹಾಂ. ಮತ್ತು ನಾವು SLC ಮೇಲೆ ರೊಕ್ಕ ಕೊಡ್ತೀವಿ. ಸರಿ ಸರ್. ಸರಿ ಸರ್. ನಾವು ಡಾಕ್ಟರ್ಗಳಿಗೆ 10,000 ಕೊಡ್ತೀವಿ, ಎಂಜಿನಿಯರ್ಗೆ 5,000 ಕೊಡ್ತೀವಿ, ಡಿಗ್ರಿ 2,000, MSc 3,000, PhD 4,000, BSc ನರ್ಸಿಂಗ್ 4,000. ಆಮೇಲೆ ಫಾರಿನಲ್ಲಿ ಹೋಗ್ತಾರೆ ಕೆಲವು ಹುಡುಗಿಯರು ಡಾಕ್ಟ್ರು, ಅಮೆರಿಕಲ್ಲೆಲ್ಲ, ಅವರಿಗೆಲ್ಲ 25,000. ಈ ಥರ ಎಲ್ಲ ನಾವು ಕೊಡ್ತೀವಿ. PUC 1,000, SLC 500. ಇದನ್ನೆಲ್ಲ ನಾವು ಥ್ರೂಔಟ್ ಸ್ಟೇಟ್ ಎವ್ರಿ ಇಯರ್. ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ ರೀ ಗೌರ್ಮೆಂಟು, ಹಾಂ ಸರ್. ಸೇವಾ ರತ್ನ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಶಿಕ್ಷಣ ಪ್ರೇಮಿ. ಹಾಂ. ಯಾರು ಮಾಡ್ತಾರ್ರಿ ಈ ಥರ ಸುತ್ತಕೋಟೆ ಬೆಂಗಳೂರಿಂದ ಫೋನ್ ಹಚ್ಚಿ ರೊಕ್ಕ ಕೊಡ್ತೀನಿ ಅಂತ? ಯಾರು ಮಾಡೋದು ಬಿಡಿ ಸರ್, ಆಸೆ ಇದ್ದಾರೆ ಕೊಡಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಇವತ್ತಿನ ವಾತಾವರಣ ನಿಮಗೆ ಗೊತ್ತಿರಂಗೆ 80-90% ಸ್ವಾರ್ಥಿಗಳು. ಹೌದು ಸರ್, ಎಲ್ಲ ಸ್ವಾರ್ಥಿಗಳು, ಎಲ್ಲ ಸೆಲ್ಫಿಶ್ಗಳು. ಏನಂದ್ರೆ ನನಗೊಂದು ಕೋಟಿ ರೊಕ್ಕ ಇದ್ರೆ ಇನ್ನೊಂದು ಕೋಟಿ ಇನ್ನೊಬ್ಬನ ತಲೆ ಹೊಡ್ತಿರ್ತಾರೆ. ಹಾಂ ಹೌದು ಸರ್. ಈ ತರ ದಾನ ಧರ್ಮ. ಈಗ ನೋಡ್ರಿ, ನಾನು 74 ವರ್ಷ, ನಾನು ರಿಟೈರ್ಡ್ ಆಫೀಸರ್, ಕ್ಲಾಸ್ 1 ಆಫೀಸರ್. ನಾನು ಹಾವೇರಿ ಜಿಲ್ಲೆಯಲ್ಲಿ ಆಫೀಸರ್ ಆಗಿದ್ದೆ, ಹಾಂ ಸರ್. ದೇವಗಿರಿಯಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು. ಈಗ ನಾನು ರಿಟೈರ್ಡ್ ಆಗಿದ್ದೀನಿ, ನನಗೆ 80,000 ಪೆನ್ಷನ್ ಬರುತ್ತೆ. ಈಗ ನಾನು ನನ್ನ ಸಮಾಜ ನನಗೇನು ಕೊಡ್ತು ಮುಖ್ಯ ಅಲ್ಲ, ಸಮಾಜಕ್ಕೆ ನಾನೇನು ಮಾಡಿದೆ ಅನ್ನೋದು ಮುಖ್ಯ. ಆವಾಗ ಸಮಾಜದ ಋಣ ತೀರಿಸ್ಬೇಕು. ಹೌದು ಸರ್. ಈ ರೀತಿ ಸಮಾಜ ಸೇವೆ ಮಾಡಿ. ಆಮೇಲೆ ಊರಿನ ಋಣ ತೀರಿಸ್ಬೇಕು. ನಮ್ಮ ಊರೀಗ ಸುರುವನ್ನೇ ನೀವು ಬಂದು ನೋಡ್ತಿರಲ್ಲ, ಇಡೀ ಕರ್ನಾಟಕದಲ್ಲಿ ದಾನ ಧರ್ಮದ ಊರಂತ ಹೆಸರು ಕೀರ್ತಿ ತಂದಿದ್ದೇನೆ ನಮ್ಮ ಊರಿಗೆ. ಹಾಂ ಸರ್. ಅನ್ನದಾನ ವಿದ್ಯಾದಾನ, ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ ವಿದ್ಯಾದಾನ ಇರುತ್ತೆ ಅವತ್ತು ನಿಮಗೆ. ಹೊಟ್ಟೆ ತುಂಬ ಊಟ, ಕೈ ತುಂಬ ದುಡ್ಡು. ಹಾಂ ಸರ್, ಥ್ಯಾಂಕ್ ಯು. ಈ ಥರ ಯಾರು ಹೇಳ್ತಾರಪ್ಪ ನಿನಗೆ? ಪಕ್ಕ ಯಾರು ಹೇಳೋದು ಸರ್, ನೌಕರಿಗಾರ ಅಣ್ತಂಬ್ರಿದ್ರೆ ₹1 ಕೊಡಂಗಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ನೀವು ಓಕೆ, ನೀವು May 1st ವೀಕ್ ಮಾಡಿದ ಮೇಲೆ ವಿ ವಿಲ್ ಜಾಯಿನ್ ಇನ್ ಸುರುವನ್ನೇ ನಮ್ಮ ನೆಟ್ಲಿ. May 24 ಬರ್ಕೊಂಡ್ರಾ ಅಥವಾ ಇಲ್ವೋ? ಇಲ್ಲ ಸರ್, ಬರ್ಡೇ ಸರ್ ಅವತ್ತು ನಂದು, ನೆನಪಿರ್ತು ಬಿಡಿ ಸರ್. ಅಲ್ಲ, ಬರ್ತಡೇ ಆಯ್ತು, ಅಡ್ರೆಸ್ ಬರ್ಕೊಂಡ್ರಾ ಅಂದೆ? ಹಾಂ ಸರ್, ಸುರುವನಿ ಗೊತ್ತಾಯ್ತು ಬಿಡಿ ಸರ್, ನನಗೆ ಹೊನ್ನಾಳಿ ಅಂತ ಹತ್ರ ಆಗುತ್ತೆ ನಮಗೆ. ನಾನು ಫೋನ್ ಹಚ್ಚಿ. ಹಾಂ ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಇನ್ನೊಬ್ಬ